ಸ್ನೇಹಿತರೆ ನಮಸ್ಕಾರ. ಹೇಗಿದ್ದೀರಾ? ಇವತ್ತಿನ ಮ್ಯಾಟರ್ ಏನಂದ್ರೆ ನಮ್ಮ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹೊಸ ಸಿನಿಮಾ ಡೆವಿಲ್ನ ಟ್ರೈಲರ್ ರಿಲೀಸ್ ಆಗಿದೆ. ಹೌದು ಗುರು, ಟ್ರೈಲರ್ ಬಂದಿದೆ ಅಂದರೆ ಫ್ಯಾನ್ಸ್ಗಳಿಗೆ ಹಬ್ಬನೇ ಅಲ್ವಾ. ಎಲ್ಲರೂ ತುಂಬ ದಿನದಿಂದ ಕಾಯ್ತಿದ್ವಿ. ಈಗ ಟ್ರೈಲರ್ ಬಂದ ಮೇಲೆ ಇಡೀ ಇಂಡಸ್ಟ್ರಿ ಕಣ್ಣು ಈ ಸಿನಿಮಾ ಮೇಲೆ ಬಿದ್ದಿದೆ. ಬನ್ನಿ ಟ್ರೈಲರ್ನಲ್ಲಿ ಏನೆಲ್ಲ ಇದೆ ಅಂತ ಸಿಂಪಲ್ ಆಗಿ ಮಾತಾಡೋಣ. ಟ್ರೈಲರ್ ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ ಇದು ಪಕ್ಕಾ ಮಾಸ್ ಆ್ಯಂಡ್ ಆ್ಯಕ್ಷನ್ ಸಿನಿಮಾ ಅಂತ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಒಂದೇ ಸಮನೆ ಧೂಳೆ ಬಿಸಿದೆ. ಇನ್ನು ನಮ್ಮ ದರ್ಶನ್ ಅವರು ಇದರಲ್ಲಿ ಸಖತ್ ಸ್ಟೈಲಿಶ್ ಆಗಿ ಒಂಥರ ರೆಬಲ್ ಥರ ಕಾಣಿಸಿದ್ದಾರೆ. ಅವರ ಲುಕ್ ನೋಡಿ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ. ಟ್ರೇಲರ್ನಲ್ಲಿ ಡಿ ಬಾಸ್ ಸ್ಟೋರಿಗೆ ತುಂಬ ಹೊತ್ತು ಗ್ರಾಣ ಹಿಡಿಯಲ್ಲ, ನಾನು ಬರ್ತಿದ್ದೀನಿ ಚಿನ್ನ ಅಂತ ಡೈಲಾಗ್ ಹೇಳಿದಾಗ ಕಮೆಂಟ್ ಬಾಕ್ಸ್ನಲ್ಲಿ ಫ್ಯಾನ್ಸ್ ನಾವು ಬರ್ತಾ ಇದ್ದೀವಿ ಚಿನ್ನ ಅಂತ ಥಿಯೇಟರ್ಗೆ ಬ್ಲಾಸ್ಟ್ ಮಾಡೋಕೆ ರೆಡಿಯಾಗಿದ್ದಾರೆ. ಆ ರೇಂಜ್ಗೆ ಟ್ರೇಲರ್ ಕ್ರೇಜ್ ಹುಟ್ಟಿಸಿದೆ. ಇನ್ನು ಸಿನಿಮಾಗೆ ಡೆವಿಲ್ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅನ್ನೋದಕ್ಕೆ ಟ್ರೇಲರ್ನಲ್ಲಿ ಹಿಂಟ್ ಸಿಕ್ಕಿದೆ. ಹೀರೋಯಿನ್ ಒಂದು ಡೈಲಾಗ್ ಹೇಳ್ತಾರೆ, ಕ್ಷಣಕ್ಕೊಂದು ಬಣ್ಣ ಗಳಿಗೆಗೊಂದು ವೇಷ, ಇದು ಡೆವಿಲ್ನ ನಿಜರೂಪ ಅಂತ. ಅಂದರೆ ದರ್ಶನ್ ಪಾತ್ರಕ್ಕೆ ಬೇರೆ ಬೇರೆ ಶೇಡ್ ಇದೆ, ಒಂದೇ ಥರ ಇರಲ್ಲ ಅಂತ ಗೊತ್ತಾಗುತ್ತೆ. ಟ್ರೇಲರ್ನಲ್ಲಿ ಮತ್ತೊಂದು ಸೂಪರ್ ಡೈಲಾಗ್ ಇದೆ, ಆಸೆ ಪಟ್ಟರೆ ಕೇಳಬೇಕು, ಕೊಡದೆ ಇದ್ರೆ ಕಿತ್ಕೊಳ್ಬೇಕು ಅಂತ. ಈ ಥರ ಮಾಸ್ ಡೈಲಾಗ್ಗಳು ಯಂಗ್ಸ್ಟರ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಇವೆಲ್ಲ ನೋಡಿದರೆ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ದರ್ಶನ್ ಅವರು ಇದರಲ್ಲಿ ಪಕ್ಕಾ ಡೆವಿಲ್ ಅವತಾರದಲ್ಲಿ ಬರ್ತಿದ್ದಾರೆ ಅಂತ ಅನಿಸುತ್ತೆ. ಈ ಚಿತ್ರಕ್ಕೆ ನಿರ್ದೇಶಕರು ಯಾರಪ್ಪ ಅಂದರೆ ಮಿಲನ ಪ್ರಕಾಶ್ ಅವರು. ಇವರು ಈ ಹಿಂದೆ ದರ್ಶನ್ ಅವರ ತಾರಕ್ ಸಿನಿಮಾವನ್ನ ಡೈರೆಕ್ಟ್ ಮಾಡಿ ಗೆದ್ದಿದ್ರು. ಈಗ ಮತ್ತೆ ಈ ಜೋಡಿ ಒಂದಾಗಿದೆ. ಟೀಮ್ ಕೂಡ ಬಹಳ ದೊಡ್ಡದಾಗಿದೆ. ನಟಿಯರಾದ ಶರ್ಮಿಳಾ ಮಾಂಡ್ರೆ ಮತ್ತು ಬಿಗ್ ಬಾಸ್ನ ಗಿಲ್ಲಿ ನಟ ರಚನಾ ರಾಯ್ ಇದ್ದಾರೆ. ಆಮೇಲೆ ಹಿರಿಯ ಕಲಾವಿದರಾದ ಅಚ್ಯುತ್ ಕುಮಾರ್, ಶೋಭರಾಜ್, ಮಹೇಶ್ ಮಾಂಜರೇಕರ್ ಮತ್ತು ಬಿಗ್ ಬಾಸ್ನ ವಿನಯ್ ಗೌಡ ಕೂಡ ಮುಖ್ಯ ಪಾತ್ರಗಳಲ್ಲಿ ಕಾಣಿಸಿದ್ದಾರೆ. ಸಿನಿಮಾಕ್ಕೆ ಒಳ್ಳೆ ಟೆಕ್ನಿಕಲ್ ಟೀಮ್ ಕೂಡ ಇದೆ. ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಮತ್ತು ಸುಧಾಕರ್ ಎಸ್ ರಾಜ್ ಅವರ ಕ್ಯಾಮ್ರಾ ವರ್ಕ್ಸ್ ಬಹಳ ಸಖತ್ತಾಗಿ ಬಂದಿದೆ. ಈ ಸಿನಿಮಾ ನಿರ್ಮಾಣ ಮಾಡಿರುವುದು ವೈಷ್ಣು ಸ್ಟುಡಿಯೋಸ್ ಮತ್ತು ಜೈಮಾತಾ ಕಂಬೈನ್ಸ್ ಅವರು. ಕೇಳಿ ತಿಳಿದಿರುವ ಪ್ರಕಾರ ಇದರ ಬಜೆಟ್ ಸುಮಾರು 30ರಿಂದ 40 ಕೋಟಿ ರೂಪಾಯಿ ಇದೆಯಂತೆ. ಅಂದರೆ ದೊಡ್ಡ ಮಟ್ಟದಲ್ಲಿ ಸಿನಿಮಾ ತಯಾರಾಗಿದೆ ಅಂತ ಅರ್ಥ. ಕೊನೆಯದಾಗಿ ಇಷ್ಟೆಲ್ಲ ಸಿದ್ಧವಾಗಿರೋ ಡೆವಿಲ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂದ್ರೆ ಇದೇ ಡಿಸೆಂಬರ್ 11ನೇ ತಾರೀಕು ಥಿಯೇಟರ್ಗೆ ಬರ್ತಾ ಇದೆ. ಟ್ರೈಲರ್ ನೋಡಿರೋರು ಥಿಯೇಟರ್ಗೆ ಹೋಗೋಕೆ ರೆಡಿಯಾಗಿ, ಇನ್ನು ನೋಡದೆ ಇರೋರು ಟ್ರೈಲರ್ ಅನ್ನ ನೋಡಿ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಜೊತೆಗೆ ಈ ವಿಚಾರವನ್ನ ಆದಷ್ಟು ಶೇರ್ ಮಾಡಿ. ಡಿ ಬಾಸ್ 11ನೇ ತಾರೀಕೆ ತೆರೆ ಮೇಲೆ ಅಪ್ಪಳಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ, ಪ್ರೋತ್ಸಾಹ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಅನ್ನ ಫಾಲೋ ಆಗಿ. ಧನ್ಯವಾದ.